ಮಕ್ಕಳಿಗೆ ಒಂದು 6 ವರ್ಷಕ್ಕೆ ಏನು ಅಡ್ಮಿಷನ್ದು ಅದು ನಮ್ಮ ಆ್ಯಕ್ಟಲ್ಲಿ ಇದೆ. 6 ವರ್ಷಕ್ಕೆ 2 ವರ್ಷ ಕೊಡ್ಬೋದಂತ ಆ್ಯಕ್ಟಲ್ಲೇ ಇದೆ, ಅದೇನು ಹೊಸದೇನಲ್ಲ ಅದು. ಬಟ್ ಇಟ್ ವಾಸ್ ಬ್ಲಾಕ್ಡ್. ಕರೆಕ್ಟಾ? ಇಟ್ ಈಸ್ ಕರೆಕ್ಟ್ ಅಲ್ಲ ಕಮಿಷನರ್ ಅವರೇ? ಅದು ಬ್ಲಾಕ್ ಆಗಿದೆ, ಅದು ಇದಿಲ್ಲ. ಸೊ ಅದನ್ನು ನಾವು ಲೀಗಲೈಸ್ ಮಾಡ್ಕೊಂಡಿದ್ದೀವಿ ಇವಾಗ. ಸೊ ಅದನ್ನು ನೀವೆಲ್ಲರೂ ಕೂಡ ಬರೆದಿದ್ರೆ, ಅದಕ್ಕೆ ನಾನು ವಿಧಾನಸೌಧದಲ್ಲೇ ಅದನ್ನು ಸ್ಟೇಟ್ಮೆಂಟ್ ಮಾಡಿದೆ. ಬಟ್ ಮತ್ತೆ ಅದನ್ನು ಹಾಗೆ ಮಾಡ್ಕೊಂಡು ಬಂದರೆ ಅದು ಕಷ್ಟ ಆಗ್ತದೆ. ಯಾವತ್ತೂ ಕೂಡ ಎಲ್ಲದಕ್ಕೂ ಒಂದು ಲಿಮಿಟ್ ಇರಬೇಕು. ಆ ಲಿಮಿಟಲ್ಲಿ ಮಾಡಿರ್ತಕ್ಕಂಥದ್ದು 60 ಡೇಸ್ ಆ್ಯಕ್ಟಲ್ಲೇ ಇರೋದ್ರಿಂದ ಯಾವಾಗಲೂ ಇರ್ತದೆ ನನ್ನ ಪ್ರಕಾರ. Until further any act has been changed for lesser months or lesser days or more days. So ಈಗ ಆಸ್ ಆಫ್ ನಾವು ಇನ್ಮೇಲಿಂದ ಅದನ್ನ ಅವ್ರ ಆರ್ಡರ್ ಕೂಡ ಮಾಡ್ತಾರೆ. ಇನ್ಮೇಲೆ ಆಮೇಲೆ 5 years 10 months. ಆಮೇಲೆ ಈಗಲೂ ಕೂಡ ಯಾಕೆಂದರೆ ನಮ್ದು ಇನ್ನೂ SCP ಬರಬೇಕು. SCP ಇನ್ನೂ ಮಂಡನೆ ಆಗಿಲ್ಲ. ಕ್ಯಾಬಿನೆಟ್ಗೆ ನಾವು ಸಜೆಷನ್ಸ್ ಕೊಟ್ಟು ಆಮೇಲೆ ಅಲ್ಲಿರ್ತಕ್ಕಂಥದ್ರ ಮೇಲೆ ಇನ್ನೇನಾದ್ರು ಫರ್ದರ್ ಪಾಲಿಸೀಸ್ ಮಾಡಿದಾಗ, ಏನಾದ್ರು ಫರ್ದರ್ ರೂಲ್ಸ್ ನಾವು ಬದಲಾವಣೆ ಮಾಡಿದಾಗ ಅವಾಗ ಬರ್ತದೆ. ಅದನ್ನು ಈಗ ನಾನು ಕನ್ಫ್ಯೂಷನ್ ಮಾಡೋಕ್ಕಲ್ಲ. SCPನ ಸೈಡಲ್ಲಿ ಬಿಟ್ಬಿಡಿ. ಈಗಿರ್ತಕ್ಕಂಥ ಫ್ಲೈಟ್ ಏನಿದೆ 2 ತಿಂಗಳಿಗೆ ಅವರಿಗೆ ಅವಕಾಶಗಳನ್ನು ನಾವು ಕೊಟ್ಟಿರ್ತಕ್ಕಂಥದ್ದು. ದಟ್ ಸ್ಟ್ಯಾಂಡ್ಸ್ ಗುಡ್ ಫಾರ್ ಎವರ್ ಟಿಲ್ ವಿ ಚೇಂಜ್ ನೆಕ್ಸ್ಟ್ ಟೈಮ್ ವರ್ಗೂ ಕೂಡ. ಬಟ್ ಇದನ್ನು ಇಮಿಡಿಯೇಟ್ ಆಗಿ ನಾವು ಇದನ್ನು ಸೀರಿಯಸ್ ಆಗಿ ತಗೊಳ್ಬೇಕು ಅಂದರೆ, ಯಾಕೆಂದರೆ ತುಂಬ ಗೊಂದಲ ಇರಬಾರ್ದು. ಓಕೆನಾ? ಏನು ಪ್ರಶ್ನೆ? ಆಲ್ ಕ್ಲಾಸಸ್ 4th ಸ್ಟ್ಯಾಂಡರ್ಡ್ LKGಗೆ 4 years -2 months ನೋ ಪ್ರಾಬ್ಲಮ್. UKGಗೆ ಮೈನಸ್ ಅದನ್ನು, ಯಾಕೆಂದರೆ LKG UKGಗೆ ಒಂದು ಪಾಲಿಸಿನೇ ಇಲ್ಲ ನಮ್ಮಿದ್ರೊಳಗೆ. ಈಗ ಪಾಲಿಸಿನೂ ತರ್ತಾ ಇದೀವಿ. ಸೊ ದಟ್ ಕಮ್ಸ್ ಅಂಡರ್ ಅವರ್ ಡಿಪಾರ್ಟ್ಮೆಂಟ್ ಆಲ್ಸೋ. ಅವಾಗ ಸರಿ ಆಗ್ತದೆ. ಅಲ್ಲಿ ಕನ್ಫ್ಯೂಷನ್ ಆಗಿರೋದೇ ಅದು. ಪಾಪ ಅವ್ರಿಗೂ ಏನಾಗಿದೆ, ಗೈಡ್ಲೈನ್ಸ್ ಇಲ್ಲ. ಯಾರಿಗೆ LKG UKG ಮಾಡೋರಿಗೆ. ಯಾವುದೋ ಒಂದು ಇನ್ಸ್ಟಿಟ್ಯೂಷನ್ ಇವತ್ತವರೆಗೂ ನಮ್ಮ ರಾಜ್ಯದಲ್ಲಿ ಶುರು ಆದರೆ ವೆರಿ ರೇರ್ಲಿ ದೇ ವಿಲ್ ಸ್ಟಾರ್ಟ್ ಫ್ರಮ್ 1st standard to 10th standard ಅಂತ ಹೇಳಿ. ದೇ ಸ್ಟಾರ್ಟ್ ಯೂಶಲಿ ಫ್ರಮ್ LKG UKG, ವಿಚ್ ಬಿಸ್ನೆಸ್ ಥರ ನೋಡಿದಾಗ, ಇಲ್ಲ ನಾವು ಎಜುಕೇಷನ್ ಕೊಡಬೇಕು ಅಂತ ಅವ್ರಿಗೆ ಕಾಳಜಿ ಬಂದಾಗ 1st standardಗೆ ಪರ್ಮಿಷನ್ ತಗೊಳ್ತಾರೆ, 2 ತಗೊಳ್ತಾರೆ, 3 ತಗೊಳ್ತಾರೆ. ಅದು ಹಾಗೆ ಕ್ರಮೇಣ ಅದು ಬರ್ತಾ ಹೋಗ್ತದೆ. ದಟ್ಸ್ ಹೌ ದಿಸ್ ಸೆಕ್ಟರ್ ಹ್ಯಾಸ್ ಡೆವಲಪ್ಡ್. ಆ್ಯಂಡ್ ಅಲ್ಲಿ ನಮಗೂ ಕೂಡ ಮೈನಸ್ ಆಗಿರ್ತಕ್ಕಂಥದ್ದು. ಅದಕ್ಕೆ ನಾವು ದ್ವಿಭಾಷಾ ತಂದಿದ್ದೀವಿ, ನಾವು LKG ತಂದಿದ್ದೀವಿ, ನಾವು ಹುಷಾರಾಗಿ ನೋಡಬೇಕಾಗ್ತದೆ. ಅದೆಲ್ಲದೂ ಕೂಡ ಮತ್ತೆ ಹೈಸ್ಕೂಲ್ ಕೊಡ್ತಕ್ಕಂಥದ್ದು, PUC ಶಾರ್ಟೇಜ್ ಇರೋದು, PUC ಕೊಡೋದು. ಈ ಸತಿ ಅದನ್ನು ಸ್ಪೆಸಿಫೈ ಮಾಡೋದಕ್ಕೆ ನಾವು ಅದನ್ನು ಕರೆಕ್ಟಾಗಿ ತರ್ತೀವಿ. ಯಾಕೆಂದರೆ CBSE ಅವ್ರ ಪಾಲಿಸಿನೂ ಬರ್ತದೆ, ನಮ್ದು ಪಾಲಿಸಿ ಬರುತ್ತೆ. ಕ್ಯಾನ್ ವಿ ಓಡ್ ರೈಟ್ ದೆಮ್ ಅದು ಇರ್ತದೆ. ಅವ್ರ ಜೊತೆಗೂ ಮಾತಾಡ್ಕೊಂಡು ಇನ್ಮೇಲೆ. ಬಟ್ ಹೌದು. ಬಟ್ ಇಲ್ಲಿ ಏನಾಗಿದೆ ಎಲ್ಲ ಸರಿ ಇತ್ತು. ಯಾರೊಬ್ರು ಪೇರೆಂಟ್ಸು ಕೋರ್ಟಿಗೆ ಹೋಗ್ತಾರೆ. ಕೋರ್ಟಿಗೆ ಹೋದಾಗ ಕೋರ್ಟ್ ಅವ್ರ ಮೇಲೆ ಹಾರ್ಶ್ ಆಗಿ ಡಿಸಿಷನ್ ತಗೊಳ್ಳುತ್ತೆ. ಪಾಪ ಅವ್ರೇನೋ ಒಂದು ವಿಶ್ವಾಸದ ಮೇಲೆ 6 ವರ್ಷ ಅಷ್ಟೇ, ನೀವೆಲ್ಲೂ ಹೋಗಂಗಿಲ್ಲ. ಅಲ್ಲಿಂದ ಇದು ಸ್ಟಾರ್ಟ್ ಆಗಿದ್ದು. ಅದು ವರ್ಷ ಹಿಂಗೆ. ಆಮೇಲೆ ಏನು ರೆಗ್ಯುಲೇಟರಿ ಆ್ಯಕ್ಟ್ ಇಲ್ಲ. ಅವ್ರ ಮಕ್ಕಳಿಗೆ ಪಾಪ LKGಯಲ್ಲಿ ಸೇರಿಸ್ಕೊಬಿಡ್ತಾರೆ. 3 ವರ್ಷಕ್ಕೇ ಸೇರಿಸ್ಕೊಂಡಿರ್ತಾರೆ. ಅವ್ರು 1ನೇ ಕ್ಲಾಸಿಗೆ ಬರೋಷ್ಟಿಗೆ ಏನಾಗುತ್ತೆ, 5.5 ವರ್ಷ ಆಗಿರುತ್ತೆ. ಮತ್ತೆ ಯಾಕೆ ನನ್ನ ಮಗು ಓದಬೇಕು, ಚೆನ್ನಾಗಿ ಓದ್ತಾ ಇದೆ ಮಗು, ವಿಶ್ವಾಸ ಪಾಪ ಪೇರೆಂಟ್ಸಿಗೆ ಇರ್ತದೆ. ನಾವು ಇದನ್ನು ಮಾಡೋಕ್ಕಾಗಲ್ಲ. ಅದಕ್ಕೆ ಸೊ ಇದೆಲ್ಲದೂ ಕೂಡ ಸಮಸ್ಯೆ. ಐ ಥಿಂಕ್ ಇದಕ್ಕೆಲ್ಲದಕ್ಕೂ ಕೂಡ ಕ್ಲೀನಾಗಿ ಕ್ಲಾರಿಟಿ ತರಬೇಕು. ಆದರೆ ಈ ವರ್ಷದ ಸಮಸ್ಯೆಯನ್ನು ನಾವು ತೀರ್ಮಾನವನ್ನು ತಗೊಂಡಿರ್ತಕ್ಕಂಥ ನಾನು ನಿಮಗೆ ಹೇಳಿದ್ದೀನಿ. ಆ್ಯಕ್ಚುಲಿ ರೂಲ್ಸ್ ಪ್ರಕಾರ ನಮ್ಮ ರಾಜ್ಯದಲ್ಲಿ 1st standard ಅಂದಾಗ ಆ ರೂಲ್ಸ್ ಬರಬೇಕು. ಅವ್ರ ಜೊತೆನೂ ಕನ್ಸಲ್ಟ್ ಮಾಡಿ ಪ್ರಾಪರ್ ಆಗಿ ಕೊಡಿ ಅಂತೇಳಿ ನಾನು ಹೇಳಿದ್ದೀನಿ. ಅಸೆಂಬ್ಲಿ ಆದ ತಕ್ಷಣ ಅದಕ್ಕೆ ಇಲ್ಲ ಅದೇ ಅವ್ರು ಮಾಡಿದ ತಕ್ಷಣ. ಬಟ್ ದೇ ಫಾಲೋ NEP ಬಂದ್ಬಿಡುತ್ತೆ, ನಾವು SCP. ಸೊ ಇಲ್ಲೇನಾಗುತ್ತೆ, ನಾವು ಅವ್ರ ಥರ ಮಾಡಿದಾಗ ನೀವು ಅವ್ರನ್ನ ಕಾಪಿ ಮಾಡಿದ್ರ ಅಂತ ಹೇಳಿ ಬೇರೆ ಬರುತ್ತೆ. ಹಂಗಲ್ಲ, ಎಲ್ಲ ಸಿಮಿಲರ್ ಇರುತ್ತೆ. ಟೆಕ್ನಿಕಲಿ 1+1 = 2ನೇ NEPಯಲ್ಲಾಗಲಿ SCPಯಲ್ಲಾಗಲಿ. ಕೆಲವು ಐಡಿಯಾಲಜಿಕಲ್ ಬೇಸ್ಡ್ ಬಂದಾಗ, ಕಂಟ್ರೋಲಿಂಗ್ ಕೆಪಾಸಿಟಿ ಬಂದಾಗ ಬರುತ್ತೆ. ಈಗ ನಾನು ನಿಮ್ಮ ಆನ್ಸರ್ಗೆ ಹೇಳ್ತೀನಿ. ಅದನ್ನು ನಾನು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಗೂ ಕೂಡ ಮಾತಾಡಿದ್ದೀನಿ. ಇದನ್ನು ಒಂದು ಎಂಟೈರ್ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಯಾವ ರೀತಿ ಈ ಸಮಸ್ಯೆ ಬಂದಾಗ ಹೆಂಗೆ ಮಾಡ್ತಾ ಇದ್ದಾರೆ, ನಾವು ಯಾವ ರೀತಿ ಮಾಡಬೇಕು ಇನ್ ದ ಇಂಟ್ರೆಸ್ಟ್ ಆಫ್ ಚಿಲ್ಡ್ರನ್ಸ್. ಮತ್ತೆ ಆಮೇಲೆ ಕ್ಲಾರಿಟಿನ ಪೇರೆಂಟ್ಸಿಗೆ ಕೊಡಬೇಕು. ಈಗ ನಾನೊಂದು ರೂಲ್ಸ್ ಮಾಡ್ತೀನಿ, ಸೆಂಟ್ರಲ್ ಗೌರ್ಮೆಂಟ್ ಅವರು ಒಂದು ರೂಲ್ಸ್ ಮಾಡ್ತಾರೆ, ಅವೆರಡು ಕೊಲೈಡ್ ಆದ ತಕ್ಷಣ ಬೇರೆ ಸಿಸ್ಟಮಲ್ಲಿ ಬರುತ್ತೆ. ಅದಕ್ಕೆ ಅದಾಗದೇ ಇರ್ತಕ್ಕಂಥ ರೀತಿಯಲ್ಲಿ ವಿಲ್ ಕಮ್ ಔಟ್ ವಿತ್ ಅ ಪ್ರಾಪರ್ ಡೀಟೇಲಿಂಗ್. ಕಮಿಷನರ್ ಅವರು ಅದನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ.
ಬಟ್ ಈ ಅಸೆಂಬ್ಲಿ ಎಲ್ಲ ಆಗಲಿ ಅಂತ ಹೇಳಿ ಅಸೆಂಬ್ಲಿ ಆದ ತಕ್ಷಣ ಐ ಥಿಂಕ್ ನಾವು ಎಕ್ಸಾಮು ಇದೆಲ್ಲ ಇರೋದ್ರಿಂದ ಬಟ್ ಹಂಗಂದ ತಕ್ಷಣ ಇದು ಸ್ಲೋ ಮಾಡಬಾರ್ದು. ಯಾಕೆಂದರೆ ಪಾಪ ದೇ ಆಲ್ ಆರ್ ಗೆಟಿಂಗ್ ಇನ್ ಟು ಅಡ್ಮಿಷನ್ಸು. LKG UKG ಎಲ್ಲಿ CBSE ಇದೆ ಅಲ್ಲಿ ಸಿಗಾಕೋತಾರೆ ಮಕ್ಕಳು. ಅದು ಕೂಡ ನನಗೆ ಗೊತ್ತಿರೋದ್ರಿಂದ ಆದಷ್ಟು ಬೇಗ ವಿಲ್ ಕಮ್ ಔಟ್ ವಿತ್ ಎ ವೆರಿ ಕ್ಲಿಯರ್ ಕ್ಲಾರಿಟಿ ಫ್ರಮ್ ಆರ್ ಸ್ಟೇಟ್ ಗವರ್ಮೆಂಟ್ ವಾಟ್ ವಿ ಹ್ಯಾವ್ ಟು ಡೂ, ವೆದರ್ ವಿ ಗೆಟ್ ವಾಟ್ ಕೈಂಡ್ ಆಫ್ ಡೈರೆಕ್ಷನ್ಸ್ ಫ್ರಮ್ ಅವ್ರ ಹತ್ರ ಕನ್ಸಲ್ಟ್ ಮಾಡಿದಾಗ ಏನು ಹೇಳ್ತಾರೆ ಅದನ್ನು ಕನ್ಸಿಡರ್ ಮಾಡಿ ಒನ್ಸ್ ಫಾರ್ ಆಲ್ ವಿಲ್ ಕಮ್ ಔಟ್ ವಿತ್ ಪ್ರಾಪರ್ ಡೀಟೇಲ್ಸ್. ಓಕೆನಾ? ಇದು ನಿಲ್ಲಿಸೋಣ. ಇದಕ್ಕಿಂತ ಮುಖ್ಯವಾಗಿ